ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಎಸ್ಕೆ ಮೈಸೂರು ರುಚಿ. ಈ ದಿನ ಅಡುಗೆ ತಿಂಡಿ ಎಲ್ಲ ಹೇಗೆ ಮಾಡೋದು, ಸೈಡ್ ಡಿಶ್ ಎಲ್ಲ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ಅಕ್ಕಿ ಹಿಟ್ಟಿನ ಪೂರಿ ಮಾಡೋದಕ್ಕೆ ಒಂದು ಪಾತ್ರೆಗೆ ಅಕ್ಕಿ ಹಿಟ್ಟು ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡಿದ್ದೀನಿ. ನಮ್ಮಲ್ಲಿ ಇಬ್ಬರಿದ್ದೀವಿ, ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಇಲ್ಲಿ ಕಾಯಿ ತುರಿ 2 ಸ್ಪೂನು, ಕರಿಬೇವಿನ ಸೊಪ್ಪು, ಜೀರಿಗೆ, 3 ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಧನಿಯಾ. ಇದನ್ನು ನೀರು ಹಾಕದೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು, ಚಿಕ್ಕ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡಿ ಇಟ್ಕೊತೀನಿ. ಇಲ್ಲಿ ಸ್ವಲ್ಪ ತಣ್ಣೀರು ತೊಗೊಂಡಿದ್ದೀನಿ, 1 ಲೋಟದಷ್ಟು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಇದನ್ನು ಚೆನ್ನಾಗಿ ನೀರನ್ನ ಕುದಿಸ್ಕೋಬೇಕು. ಇದನ್ನು ಪುಡಿ ಮಾಡ್ಕೋಬೇಕು, ನೀರು ಹಾಕೋಬಾರ್ದು, ಪುಡಿ ಮಾಡ್ಕೊತೀನಿ ಜಾರ್ಗೆ ಹಾಕಿ. ನೋಡಿ, ಕಾಯಿ, ಒಣಮೆಣಸಿನ್ಕಾಯಿ, ಜೀರಿಗೆ, ಧನಿಯಾ ಎಲ್ಲ ಪುಡಿ ಸಣ್ಣಗೆ ಪುಡಿ ಮಾಡ್ಕೊಬಿಟ್ಟು ಅಕ್ಕಿ ಹಿಟ್ಟೊಳಗೆ ಹಾಕಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀವಿ. ಎಲ್ಲ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಬೇಕು ಕೈಯಲ್ಲೇ. ನೋಡಿ, ಈ ರೀತಿ ಕುದೀತಾ ಇರಬೇಕು ಬಿಸಿ ನೀರು. ಇವಾಗ ಇದನ್ನು ಹಾಕೋಣ ಅಕ್ಕಿ ಹಿಟ್ಟಿಗೆ. ಅಕ್ಕಿ ಹಿಟ್ಟಿಗೆ ಹಾಕಿಬಿಟ್ಟು ಚಪಾತಿ ಹಿಟ್ಟು ರೀತಿ ಗಟ್ಟಿ ಕಲಿಸ್ಕೋಬೇಕು. ಸಾಲದಿದ್ರೆ ನೀರು ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಗಟ್ಟಿ ಕಲಸಿ. ಚಪಾತಿ ಹಿಟ್ಟು ಅಲ್ಲ, ಪೂರಿ ಹಿಟ್ಟು ಮಾಡ್ತೀವಲ್ಲ, ಗೋಧಿ ಪೂರಿ ಹಿಟ್ಟು, ಆ ರೀತಿ ಗಟ್ಟಿ ಕಲಿಸ್ಕೋಬೇಕು. ನೋಡಿ, ಈ ರೀತಿ ಕಲಿಸ್ಕೊಂಡಿದ್ದೀನಿ. ಸ್ವಲ್ಪ ಹಿಟ್ಟೆ ತಿಕ್ಕಿದ್ದೀನಿ, ಆಮೇಲೆ ಸಂಜೆಗೆ ಮಾಡ್ಕೋಬೋದು ಬೇಕಾದರೆ ಅಂತ. ಇದರಲ್ಲಿ ಒಂದು 10 ಪೂರಿ ಆಗುತ್ತೆ. ಉಂಡೆ ಮಾಡ್ಕೊಳ್ತೀನಿ. ನೋಡಿ, ಒಂದು ಪೇಪರ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ಉಂಡೆ ಇಟ್ಕೊಂಡು ಹೀಗೆ ಕೈಯಲ್ಲಿ ತಟ್ಟೋದು. ಬೇಕಾದ್ರೆ ಒಂದು ಪೇಪರ್ ಮೇಲೆ ಹಾಕೋಬಿಟ್ಟು ಲಟ್ಟಣಿಗೆಲ್ಲಾರು ತಟ್ಟಿ, ತುಂಬ ತೆಳ್ಳಗೆ ಮಾಡಬಾರ್ದು, ಈ ರೀತಿ ತಟ್ಕೊಳ್ಳೋದು. ನಾನು 2 ಪೇಪರ್ ಇಟ್ಕೊಂಡಿದ್ದೀನಿ. 2 ಪೇಪರಲ್ಲೂ ಈ ರೀತಿ ತಟ್ಕೊಂಡಿದ್ದೀನಿ. ಒಂದು 11 ಉಂಡೆ ಆಗಂಗೆ ಮಾಡ್ಕೊಂಡಿದ್ದೀನಿ. ಇವಾಗ ಕರಿಯೋಣ. ನೋಡಿ, ಎಣ್ಣೆ ಕಾಯಿಸ್ಕೊಂಡಿದ್ದೀನಿ. ಇವಾಗ ಒಂದೊಂದೇ ಹಾಕಿಬಿಟ್ಟು ಕರಿಯೋಣ ಪೂರಿ. ಈ ಕೈಯಲ್ಲಿ ಎತ್ಕೊಂಡ್ರೆ ಸಲೀಸಾಗಿ ಬರುತ್ತೆ. ಹೀಗೆ ಬಿಟ್ಬಿಟ್ಟು ಮೇಲಿಂದ ಹೀಗೆ ಪ್ರೆಸ್ ಮಾಡೋದು. ನಮಗೆ ಹೇಗೆ ರೋಸ್ಟ್ ಬೇಕೋ, ಸ್ಮೂತಾಗಿ ಬೇಕೋ, ಮೆತ್ತಗೆ ಬೇಕೋ ಹಾಗೆ ಕರಿಸ್ಕೊಳ್ಳೋದು. ಇದು ಸಂಜೆ ಸ್ನ್ಯಾಕ್ಗೂ ಮಾಡ್ಕೋಬೋದು. ನಾನು ಬೆಳಗಿನ ತಿಂಡಿಗೆ ಮಾಡ್ಕೋತಾ ಇದ್ದೀನಿ. ಇದನ್ನು ಹಾಗೆ ತಿನ್ಬೋದು. ಇದರಲ್ಲೇ ಉಪ್ಪು ಖಾರ ಎಲ್ಲ ಇರುತ್ತೆ. ಚೆನ್ನಾಗಿ ಒಂದು ಕಡೆ ಬೆಂದಮೇಲೆ ದಪ್ಪ ಹಾಕೋಣ. ಇದು ಚೆನ್ನಾಗಿ ಬೇಯಿದೆ. ಹಿಟ್ಟು ಮಾತ್ರ ಗಟ್ಟಿ ಕಲಿಸ್ಕೋಬೇಕು. ತೆಳ್ಳಿ ಮಾಡ್ಕೊಬಿಟ್ರೆ ಎಣ್ಣೆ ಕುಡಿಯುತ್ತೆ. ನೋಡಿ, ನಮ್ಗೆ ಇಷ್ಟು ಕೆಂಪಾದರೆ ಸಾಕು. ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ವೆರೈಟಿ ತಿಂಡಿ ಮಾಡಿಕೊಟ್ರೆ. ಇವಾಗ ಇದನ್ನು ತೆಗೆದುಬಿಟ್ಟು ಇನ್ನೊಂದು ಹಾಕೋಣ. ಇದೇ ರೀತಿ ಎಲ್ಲ ಪೂರಿನೂ ಕರಿದ್ಕೊಳ್ತೀನಿ. ನೋಡಿ, ಈ ರೀತಿ ಬಂದಿದೆ. ಯಾವ ರೀತಿ ಉಬ್ಬು ಬಂದೈತೆ ನೋಡಿ. ಇದು ಸಂಜೆ ಹೊತ್ತು ಸ್ನ್ಯಾಕಿಗೂ ಮಾಡ್ಕೋಬೋದು, ಬೆಳಗಿನ ತಿಂಡಿಗೂ ಮಾಡ್ಬೋದು. ಇವತ್ತು ನಾನು ಬೆಳಗಿನ ತಿಂಡಿಗೆ ಮಾಡಿದ್ದೀನಿ. ಇದು ಈರುಳ್ಳಿ ಖಾರ ಹಿಂದಿನ ರೆಸಿಪಿಲಿ ತೋರಿಸಿದ್ದೀನಿ ಹೇಗೆ ಮಾಡೋದು ಅಂತ. ಇದೇ ಖಾರವಾಗಿರುತ್ತೆ. ಇದ್ರ ಜೊತೆಗೆ ಈ ಖಾರನ್ನು ಹಾಕ್ಕೊಂಡು ತಿನ್ಬೋದು. 3 ಸ್ಪೂನು ತೊಗರಿಬೇಳೆನ ಕ್ಲೀನಾಗಿ ತೊಳೆದುಬಿಟ್ಟು ನೆನೆಸಿದ್ದೀನಿ. ಒಂದು ಅರ್ಧ ಗಂಟೆ ಇದು ನೆನೆಯಲಿ. ಅಷ್ಟರಲ್ಲಿ ಈ ನುಗ್ಗೆಕಾಯಿ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡ್ಕೊಳ್ತೀನಿ. ಈ ಸೌತೆಕಾಯಿನೂ ಸಿಪ್ಪೆ ತೆಗಿತೀನಿ. ಒಂದು ಸಲಾಡ್ ಮಾಡೋಣ. ಕ್ಲೀನಾಗೆಲ್ಲ ತೊಳ್ಕೊಂಡಿದ್ದೀನಿ ತರಕಾರಿ. ನೋಡಿ, ಈರುಳ್ಳಿ ಅದೇ ಸಿಪ್ಪೆ ತೆಗೆದು ಉಂಡೆನೇ ಹಾಕಿದ್ದೀನಿ. ಟೊಮೊಟೊನೂ ಉಂಡೆನೇ ಹಾಕಿದ್ದೀನಿ. ಬೆಳ್ಳುಳ್ಳಿ, ಈ ನುಗ್ಗೆಕಾಯಿ ಎಲ್ಲ ಕಟ್ ಮಾಡಿ ಹಾಕಿದ್ದೀನಿ. ಇದನ್ನೆಲ್ಲ ಮ್ಯಾಶ್ ಮಾಡ್ಕೋಬೋದು. ಆಮೇಲೆ ಇವಾಗ ಕುಕ್ಕರ್ಗೆ ಹಾಕಿ 2 ವಿಷಲ್ ತೊಗೊಳ್ತೀನಿ. ಈ ರೀತಿ ಕುಕ್ಕರ್ನಲ್ಲಿ ಬೆಂದಿದೆ. ಈ ನುಗ್ಗೆಕಾಯಿ ಮಾತ್ರ ತಗೊಂಡು ಮ್ಯಾಶ್ ಮಾಡ್ಕೊಬಿಡ್ತೀನಿ. ಇಲ್ಲ ಮಿಕ್ಸಿಲಿ ಒಂದು ರೌಂಡು ಮಾಡಿಕೊಂಡ್ರೂ ಆಯಿತು. ಅದರ ರಸ ಮಾತ್ರ ತೊಗೋತೀನಿ. ನುಗ್ಗೆಕಾಯಿ ಅದೇ ರಸ ತಗೊಂಡು ಎಸ್ದು ಬಿಡ್ತೀನಿ. ಈ ಟೊಮೊಟೊ, ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲ ಕೈಯಲ್ಲಿ ಈ ಥರ ಹಿಸಿಬಿಡ್ತೀನಿ ಸಿಪ್ಪೆ ತೆಗೆದು. ಇವಾಗ ಮಾಡೋಣ. ಈ ರೀತಿ ನುಗ್ಗೆಕಾಯೆಲ್ಲ ಎತ್ಕೊಂಡಿದ್ದೀನಿ. ಈ ರೀತಿ ಇದು ಮಾಡಿಬಿಡ್ಬೋದು, ಕಿವುಚ್ಬಿಡ್ಬೇಕು. ಎಂಥ ವಯಸ್ಸಾದವ್ರು ತಿಂದ್ಬಿಡ್ಬೋದು. ವಯಸ್ಸಾದವ್ರಿಗೆ ಪಾಪ ಇಷ್ಟ ಇರುತ್ತೆ, ತಿನ್ನೋಕ್ಕೆ ಬರೋದಿಲ್ಲ. ಅವ್ರಿಗೆ ಹಲ್ಲಿರಲ್ವಲ್ಲ, ಆದ್ದರಿಂದ ತಿನ್ನೋಕ್ಕೆ ಬರೋಲ್ಲ. ಇದನ್ನೆಲ್ಲ ಈ ರೀತಿ ಇದು ಮಾಡಿಬಿಟ್ಟು ಬೇಳೆ ಒಳಗೆ ಹಾಕಿ ಚೆನ್ನಾಗಿ ಈ ಸಿಪ್ಪೆನ ತೊಳೆದ್ಬಿಟ್ಟು ರಸ ತೊಗೊಳ್ಳಿ. ಈ ಸಿಪ್ಪೆಲ್ಲೂ ಇವಾಗ ಇದನ್ನೆಲ್ಲ ಹಿಂಡ್ಕೊತೀನಿ.
ಆಮೇಲೆ ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ಇದರಲ್ಲೂ ರಸ ಎಲ್ಲ ಸಿಪ್ಪೆಲಿ ತೊಳೆದು ಸಾರು ಪಾತ್ರೆಗೆ ಹಾಕ್ಕೊಳ್ತೀನಿ. ನೋಡಿ ಇಷ್ಟು ರಸ ಬಂದಿದೆ ನುಗ್ಗೆಕಾಯ್ದು. ಇದನ್ನು ಈ ಬೇಳೆ ಕಟ್ಟೊಳಗೆ ಹಾಕ್ತೀನಿ. ಇವಾಗ ಈ ಸಿಪ್ಪೆ ಎಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ಆ ನೀರನ್ನು ಹಾಕ್ತೀನಿ. ಇವಾಗ ಹುಣಸೆ ರಸ ಹಾಕೋಣ. ಸ್ವಲ್ಪ ಒಂದು ಟೊಮೊಟೊ ಹಾಕಿದ್ದೀನಿ, ಸ್ವಲ್ಪ ಹುಣಸೆ ರಸ ಹಾಕ್ತೀನಿ, ಸ್ವಲ್ಪ ಉಪ್ಪು ಹಾಕ್ತೀನಿ. ನೋಡಿ ನುಗ್ಗೆಕಾಯಿ ಸಿಪ್ಪೆ ಎಲ್ಲ ತೊಳ್ಕೊಂಡಿದ್ದಕ್ಕೆ ಇಷ್ಟು ರಸ ಬಂತು. ನೀರಿನಲ್ಲಿ ತೊಳೆದು ಬೇಳೆ ಕಟ್ಟು ಹಾಕ್ತಾಯಿದ್ದೀನಿ. ಬೇಳೆನೂ ಅಷ್ಟೇ ಚೆನ್ನಾಗಿ ಬೆಂದಿರಬೇಕು, ಬೇಳೆ ಇರಬಾರ್ದು ಕೆಳಗಡೆ. ಇವಾಗ ಒಂದು ಸ್ಪೂನ್ ಖಾರದ ಪುಡಿ ಹಾಕೋಣ. ಬೇಳೆ ನುಗ್ಗೆಕಾಯಿ ತಿಳಿಸಾರು ಇವಾಗ ರೆಡಿಯಾಗಿದೆ. ಇದನ್ನು ಸಾಂಬಾರು ಒಳ್ಳೆ ಮೇಲೆ ಸ್ಟವ್ ಆನ್ ಮಾಡಿಟ್ಟು ಮಾಡಬೇಕು. ಬೇಸಿಗೆ ಕಾಲದಲ್ಲಿ ಈ ರೀತಿ ಮಾಡಿ ನೋಡಿ. ರುಬ್ಬಾಕ್ತೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ಥರ ತಿಳಿಸಾರು. ಟೊಮೊಟೊ, ಈರುಳ್ಳಿ, ನುಗ್ಗೆಕಾಯಿ, ಬೆಳ್ಳುಳ್ಳಿ, ಬೇಳೆ ಇಷ್ಟು ಎಲ್ಲ ಮ್ಯಾಶ್ ಮಾಡಿರೋದು. ನೋಡಿ ಬೇಳೆ ಒಂದು ಸ್ವಲ್ಪನೂ ಇಲ್ಲ ಕೆಳಗಡೆ. ಇವಾಗ ಇದನ್ನು ಸ್ಟವ್ ಆನ್ ಮಾಡಿ ಕುದಿಯೋಕ್ಕೆ ಇಡೋಣ. ನೋಡಿ ಸಾಂಬಾರು ತಿಳಿಸಾರು ಇಷ್ಟು ಚೆನ್ನಾಗಿ ಕುದಿಸ್ಬೇಕು. ಸಾಂಬಾರು ಪೌಡ್ರ್ ಹಾಕಿರ್ತೀವಲ್ವ, ಉಪ್ಪು ಸಾಂಬಾರು ಪೌಡ್ರ್ ಹಾಕಿರ್ತೀವಿ, ಅದಕ್ಕೆ ಚೆನ್ನಾಗಿ ಕುದಿಸ್ಬೇಕು. ಅದ್ರದ್ದು ವಾಸನೆ ಎಲ್ಲ ಹೋಗಂಗೆ. ನುಗ್ಗೆಕಾಯಿ ಫ್ಲೇವರ್ ಮಾತ್ರ ಇದ್ದೇ ಇರುತ್ತೆ. ಬೇಳೆ ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ. ಎಲ್ಲ ನುಗ್ಗೆಕಾಯಿ ಫ್ಲೇವರೇ ಈ ತಿಳಿಸಾರಲ್ಲಿರೋದು. ಮದುವೆ ಮನೆಗಳಲ್ಲಿ, ಕೆಲವು ಮದುವೆ ಮನೆಗಳಲ್ಲಿ ಈ ರೀತಿ ಮಾಡ್ತಾರೆ. ಎಲ್ಲರೂ ತಿನ್ಬೋದು ನುಗ್ಗೆಕಾಯಿ. ಕೆಲವ್ರಿಗೆ ತಿನ್ನೋಕ್ಕಾಗುತ್ತೆ, ಕೆಲವ್ರಿಗೆ ತಿನ್ನೋಕ್ಕಾಗಲ್ಲ. ಮಕ್ಕಳು 9 ತಿಂಗಳ ಮಗುಗೂ ಅನ್ನ ಹಾಕ್ಕೊಂಡ್ರೆ ನುಗ್ಗೆಕಾಯ್ದು ಫ್ಲೇವರು ಎಲ್ಲ ಗೊತ್ತಾಗುತ್ತೆ, ಎಲ್ಲರಿಗೂ ಗೊತ್ತಾಗುತ್ತೆ. ಇವಾಗ ಎಣ್ಣೆ ಕಾಯಕ್ಕಿಟ್ಟಿದ್ದೀವಿ, ಒಗ್ಗರಣೆ ಮಾಡ್ಕೊಂಬಿಡೋಣ. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಜೀರಿಗೆ, ಮೆಂತ್ಯ ತೊಗೊಂಡಿದ್ದೀನಿ, ಕರಿಬೇವಿನ ಸೊಪ್ಪು, ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತೀನಿ. ಇವಾಗ ಒಗ್ಗರಣೆ ಮಾಡಿಕೊಂಡು ಇದರೊಳಗೆ ಹಾಕೋಣ. ಈಗಿನ ಒಗ್ಗರಣೆ ಕೊಟ್ಟರೆ ಲಾಸ್ಟ್ಗೆ ಸಾಂಬಾರು ರೆಡಿ. ನುಗ್ಗೆಕಾಯಿ ಬೇಳೆ ತಿಳಿಸಾರು ರೆಡಿಯಾಗಿದೆ. ಬೇಸಿಗೆಯಲ್ಲಿ ರುಬ್ಬಾಕಿದ್ರೆ ಯಾರೂ ತಿನ್ನಲ್ಲ ಜಾಸ್ತಿ. ಈ ರೀತಿ ತಿಳಿಸಾರು ಮಾಡಿಕೊಡಿ. ಒಮ್ಮೆ ನೀವು ಮಾಡಿಬಿಟ್ಟು ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಇವಾಗ ಒಂದು ಅಕ್ಕಿಗೆ 2 ನೀರು ಹಾಕಿ ಅನ್ನಕ್ಕೆ ಅನ್ನ ಮಾಡ್ಕೊಳ್ತೀನಿ. ಇದು ನೇಂದ್ರ ಬಾಳೆಹಣ್ಣು ಕಟ್ ಮಾಡಿದ್ದೀನಿ, ಕಾಯಿ ತುರಿ, ಏಲಕ್ಕಿ ಪುಡಿ, ಬೆಲ್ಲ ಇದನ್ನೆಲ್ಲ ಮಿಕ್ಸ್ ಮಾಡಿದ್ರೆ ರಸಾಯನ ರೆಡಿ. ಊಟದ ಜೊತೆ ಒಂದು ಬೌಲಲ್ಲಿ ಹಾಕ್ಕೊಂಡು ತಿನ್ನೋದು. ಈ ರೀತಿ ಮಾಡಿದರೆ ರಸಾಯನ ರೆಡಿ. ಸೌತೆಕಾಯಿ ಸಿಪ್ಪೆ ಮಾತ್ರ ತೆಗೆದಿದ್ದೀನಿ, ತಿರುಳಿದೆ. ಹಾಗೆಯೇ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಉಪ್ಪು, ಮೆಣಸು ಮಾತ್ರ ಹಾಕ್ತೀನಿ. ಇದು ಮಿಕ್ಸ್ ಮಾಡಿದ್ರೆ ಇದು ಕೂಡ ಒಂದು ಸೈಡ್ ಡಿಶ್ ಆಗುತ್ತೆ. ಬೇಸಿಗೆ ಕಾಲದಲ್ಲಿ ಈ ಥರ ಎಲ್ಲ ತಿನ್ನಬೇಕು. ಊಟಕ್ಕೆ ಇದು ಒಂದು ಸೈಡ್ ಡಿಶ್ ಆಗಿ ರೆಡಿ ಆಗುತ್ತೆ. ನೋಡಿ ಈ ರೀತಿ ಬೇಳೆ ಮತ್ತು ನುಗ್ಗೆಕಾಯಿ ತಿಳಿಸಾರು, ಮೊಸರು, ರಸಾಯನ, ಸೌತೆಕಾಯಿ ಕೋಸಂಬರಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಊಟ ಮಾಡೋದು. ಬೇಸಿಗೆ ಕಾಲದಲ್ಲಿ ಈ ರೀತಿ ಸಾಂಬಾರು ಮಾಡ್ಕೊಳ್ಳಿ, ರುಬ್ಬಾಕ್ತೆ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬರ್ತೀನಿ ಹೊಸ ರುಚಿಯೊಂದಿಗೆ. ಬಾಯ್.